ಎಂಪವರ್ ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ತುಮಕೂರಿನಲ್ಲಿ ರಾಜ್ಯ ಸರ್ಕಾರದಿಂದ ಸಾಧನಾ ಸಮಾವೇಶ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಬಿಸಿ ತಟ್ಟಿದ್ದು, ಪೊಲೀಸರು ಪ್ರತಿಭಟನಾಕಾರರನ್ನು ಬಂಧನ ಮಾಡಿ ಸ್ಥಳದಿಂದ ಗುಡಿಸಲನ್ನು ತೆರವುಗೊಳಿಸಿದ್ದಾರೆ. ತುಮಕೂರಿನಲ್ಲಿ ರಾಜ್ಯ ಸರ್ಕಾರದಿಂದ 3 ವರ್ಷದ ಆಡಳಿತ ಪೂರ್ಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಮೇ 19ರಂದು ತುಮಕೂರಿನಲ್ಲಿ ಸರ್ಕಾರದಿಂದ ಸಾಧನಾ ಸಮಾವೇಶ ಹಾಗೂ ವಿವಿಧ ಸವಲತ್ತುಗಳ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮಕ್ಕೆ ಕೇವಲ 1 ದಿನ ಬಾಕಿ ಇದ್ದು, ಇದೇ ವೇಳೆ ವಸತಿ ವಂಚಿತ ಕುಟುಂಬಗಳ ನೇತೃತ್ವದಲ್ಲಿ ಹಾಗೂ ವಸತಿ ರಹಿತ ಹೋರಾಟ ಸಮಿತಿ ವತಿಯಿಂದ ತುಮಕೂರಿನಲ್ಲಿ ಬೆಳ್ಳಂಬೆಳಗ್ಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆ ನಡೆಸುತ್ತಿರುವ ಹೋರಾಟಗಾರರು ಮುಂಜಾನೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಗುಡಿಸಲು ನಿರ್ಮಿಸಿ ಪ್ರತಿಭಟನೆಗೆ ಮುಂದಾಗಿದ್ದರು. ಆದರೆ ಇದೇ ಸಂದರ್ಭದಲ್ಲಿ ಪ್ರತಿಭಟನೆಯ ಬಿಸಿ ಕಂಡ ಪೊಲೀಸರು ಸ್ಥಳದಲ್ಲಿದ್ದ ಹೋರಾಟಗಾರರನ್ನ ಬಂಧನ ಮಾಡಿ ಬೇರೆಡೆ ಸ್ಥಳಾಂತರ ಮಾಡಿದ್ದಾರೆ. ಪ್ರತಿಭಟನೆಯ ನೇತೃತ್ವ ವಹಿಸಿದ ಹೋರಾಟಗಾರ ನಾಗಭೂಷಣ್ ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು. ಪ್ರತಿಭಟನೆ ಕೈಬಿಡಲು ನಿರಾಕರಿಸಿದ ಪ್ರತಿಭಟನಾಕಾರರನ್ನು ಕೂಡಲೇ ಬಂಧನ ಮಾಡಿ ಸ್ಥಳದಲ್ಲಿದ್ದ ಗುಡಿಸಲುಗಳನ್ನು ತೆರವುಗೊಳಿಸಿದ್ದಾರೆ. ಇನ್ನು ಸ್ಥಳಕ್ಕೆ ಅಡಿಷನಲ್ ಎಸ್ಪಿ ಗೋಪಾಲ್ ಪುರುಷೋತ್ತಮ್, ಡಿವೈಎಸ್ಪಿ ಚಂದ್ರಶೇಖರ್, ಸರ್ಕಲ್ ಇನ್ಸ್ಪೆಕ್ಟರ್ ನದಾಫ್, ಅವಿನಾಶ್, ನವೀನ್ ಸೇರಿದಂತೆ ವಿವಿಧ ಠಾಣೆಯ ಪೊಲೀಸರು ಸ್ಥಳದಲ್ಲಿ ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಡಿಸಿಎಸ್ಪಿ ಬಂದು 20 ದಿನದಲ್ಲಿ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಡಿಸಿಎಸ್ಪಿ ಬರೋವರೆಗೂ ಇಲ್ಲಿಂದ ಯಾರು ಎದ್ದೊಳೋದು ಬೇಡ. ಇವ್ರೇನ ಪೊಲೀಸ್ ದರ್ಪ ತೋರಿಸ್ಕೊಂಡು ನಮ್ಮನ್ನ ಎದ್ದೊಳ್ತಾರೆ ಅಂತಂದ್ರೆ ಎದ್ದೊಳ್ಳಿ ನೋಡೋಣ, ಎದ್ದೊಳಿಸಿ. ಏನ್ ಪೊಲೀಸ್ಗಿರಿ ಮಾಡಕ್ ಬಂದವ್ರಲ್ಲ ಇವರೆಲ್ಲ. ಒಬ್ಬರು ಸೇರ್ಸ್ಕೊಂಡು ಭಯ ಇಟ್ಬಿಟ್ರೆ ನಾವು ಬಿಡ್ತೀವಿ. ಈಗ 45 ವರ್ಷ ಆಯ್ತು ನಾನು ಟಿಟಿ ಕಟ್ಟಿ. ನನಗೆ ಇಡೋದಕ್ಕೆ ಒಂದು ಅಂಗೆ ಆಗಲ್ಲ, ಜಾಗ ಇಲ್ಲ, ಒಂದು ಅಂಗೆ ಇಲ್ಲ, ಮನೆ ಬಟ್ಟ ಇಲ್ಲ. ಏನ್ ಸೌಲಭ್ಯ ಕೊಟ್ಟಿದೆ ಸರ್ಕಾರ? ನ್ಯೂಸ್ ರಿಪೋರ್ಟರ್ ಸಿದ್ದೇಶ್ NS ನೇಗಲ, ತುಮಕೂರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂಪವರ್ ನ್ಯೂಸ್.